ಏನು ಸ್ಕ್ರಿಪ್ಟ್ ಜಾಸ್ತಿ ಆಯಿತು, ಈ ಥರ ಶೂಟ್ ಮಾಡಿಬಿಟ್ರೆ ಅವರು ಸುಮ್ಮನೆ ನೋಡ್ತಾರೆ. ಐಡಿಯಾ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ನೀವು ಈ ಚಂದನವನದ ಒಂದು ಯೌವನ ಸರ್, ಯೌವನ ನಡ್ರಿ. ಅವರು ಅಂದುಕೊಂಡಿದ್ದನ್ನು ಮಾಡಿದ್ದಾರೆ, ಅಂದುಕೊಂಡಿದ್ದನ್ನು ಮಾಡಿ ತೋರಿಸಿದ್ದಾರೆ. ಆಮೇಲೆ ನನ್ನನ್ನು ಇಮಿಟೇಟ್ ಮಾಡೋಕ್ಕಾಗೋದಿಲ್ಲ ಅನ್ನೋ ಮಟ್ಟಕ್ಕೆ ಅವರು ತಂತ್ರಜ್ಞಾನವನ್ನು ಉದ್ಯಮಕ್ಕೆ ಕೊಟ್ಟಿದ್ದಾರೆ. ಇವತ್ತು ಒಂದು ಪ್ರೇಮಲೋಕ, ಒಂದು ರಣಧೀರ ಥರದ ಚಿತ್ರವನ್ನು ಮಾಡೋಣ ಅಂತ ಕೂಡ ಒಬ್ಬರು ಕನಸಲ್ಲಿ ಕೂಡ ಯೋಚನೆ ಮಾಡಿಲ್ಲ ಕನ್ನಡದಲ್ಲಿನೂ. ಅಂಥ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಇದ್ದಂಥ ವ್ಯಕ್ತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೆ ಬೆನ್ನೆಲುಬು ಅವ್ರ ತಂದೆ. ಹೀಗೆ ಅವ್ರದ್ದೊಂದು ದೊಡ್ಡ ಪರಂಪರೆ ಇದೆ ಸರ್. ಇವತ್ತು ಒಂದು ಸಣ್ಣ ಪ್ರಯತ್ನ, ಆಡಿಯನ್ಸನ್ನು ಥಿಯೇಟ್ರಿಗೆ ಕರಬೇಕು ಅನ್ನೋದೊಂದು ಆಸೆ. ನೀವು ಮೊನ್ನೆ ಹೇಳ್ತಿದ್ದೀರಿ, ರಾಮಾಚಾರಿ ಥರ ಸಿನಿಮಾ ಮಾಡಿರಿ, ಹಳ್ಳಿ ಮೇಷ್ಟ್ರ ಥರ ಸಿನಿಮಾ ಮಾಡಿರಿ, ರಾಜಾಹುಲಿ ಥರ ಸಿನಿಮಾ ಮಾಡಿರಿ. ನೀವ್ಯಾಕೆ ಸರ್ ಮಾಡ್ತಿಲ್ಲ? ನೀವು ಒಂದು 10 kg ಕಮ್ಮಿ ಮಾಡಿಬಿಟ್ರೆ ಇವತ್ತು ಸುರದ್ರೂಪಿ ಸುಂದರ ನಟ ಸರ್. ಇವತ್ತು ನಿಮಗೆ ಹೆಣ್ಣುಮಕ್ಕಳು ಇಷ್ಟಪಡುವಷ್ಟು ಯಾವ ಹೀರೋಗೂ ಇಷ್ಟಪಡಲ್ಲ ಸರ್. ಇಡೀ ಕರ್ನಾಟಕದಲ್ಲಿ ಎಲ್ಲ ಯೌವನದ ಮಹಿಳೆಯರೆಲ್ಲ ನಿಮ್ಮನ್ನು ಇಷ್ಟಪಡ್ತಾರೆ. ಜಸ್ಟ್ 10 kg ಕಟ್ ಬ್ಯಾಚುಲರ್ ಬಾಯ್ಸ್ ಬಿಟ್ಬಿಟ್ಟು ಸಿನಿಮಾ ಮಾಡಿ ಯಾರಿವಳು ಒಂದು ಹಾಡು ಹೇಳಿದ್ರೆ ಜನ ಕಿತ್ಕೊಂಡು ಬಂದುಬಿಡ್ತಾರೆ ಸರ್. ಅದೆಲ್ಲ ಮಾಡ್ತೀರ ನೀವು, ನಾವು ಬುದ್ಧಿ ಹೇಳಲ್ಲ. ನಾವು ಪಾಸಿಟಿವ್ ಪರ್ಸ್ನಾಲಿಟಿ ಅಂತ ಒಂದು ಚಿಕ್ಕ ಒಂದು ಶೀಲ್ಡ್ ಮಾಡಿದ್ದಾರೆ. ನಿಮ್ಮನ್ನು ವೇದಿಕೆ ಮೇಲೆ ಕರೆಸಿ ಅದನ್ನು ಕೊಟ್ಟು ನಿಮ್ಮ ಕೈ ಡೈರೆಕ್ಟರ್ಸ್, ಬಿಗ್ ಡೈರೆಕ್ಟರ್ಸ್ ಬಂದ್ರಪ್ಪ. ಆ್ಯಕ್ಟರ್ ಕಿಶೋರ್ ಅವರು ಇದ್ದಾರೆ ವೇದಿಕೆಯಲ್ಲಿ, ದಯವಿಟ್ಟು ಕಿಶೋರ್ ಸರ್. ವಾ, ಬನ್ನಿ ಬನ್ನಿ. ಬರಲಿ ಒಂದು ಚಪ್ಪಾಳೆ. ಈಗ ಕೇಳಿ ಅನ್ಸೆನ್ಸಾರ್ಡ್ ಡೈಲಾಗ್ಸ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.